ಇತ್ತೀಚಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಲಿಪ್ಪಿಂಗ್ಸನ್ನು ತುಂಬ ರಿಪೀಟೆಡ್ಲಿ ನೋಡಿದ್ದೀವಿ. ಆ ಕ್ಲಿಪ್ಪಿಂಗ್ ನೋಡಿದಾಗ ನಮಗೆ ಎಷ್ಟು ಮನಸ್ಸಿಗೆ ಭಾರ ಆಗಿತ್ತಂದರೆ, ದುಡುಕಿ ಯಾವುದೇ ರೀತಿಯಾದ ನಿರ್ಧಾರಗಳನ್ನು ತಗೋಬಾರ್ದು, ಅಯ್ಯೋ ಇವನೊಬ್ಬನಿಂದ ಇಡೀ ಕುಟುಂಬ ಸರ್ವನಾಶ ಆಗೋಯ್ತಲ್ಲ ಅಂತ ಹೇಳಿ ಎಷ್ಟೋ ಬೇಜಾರು ಮಾಡ್ಕೊಂಡಿದ್ದಾರೆ ಜನಗಳು. ಆ ಕ್ಲಿಪ್ಪಿಂಗ್ ಯಾವುದಪ್ಪ ಅಂತ ಹೇಳಿದ್ರೆ, ಒಬ್ಬ 19 ವರ್ಷದ ಹುಡುಗ ಕುನಾಲ್ ಅನ್ನೋರು ನನಗೆ ಐಫೋನ್ ಬೇಕು, ಐಫೋನ್ ಕೊಡಿಸಿಲ್ಲ ಅಂದರೆ ನಾನು ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತೀನಿ ಅಂತಿದ್ದಂತಹ ಒಂದು ವಿಡಿಯೋ ತುಂಬಾ ವೈರಲ್ ಆಯಿತು. ಅವ್ನು ಕೆಳಗಡೆ ಹಿಂಗೆ ಬಿದ್ದೋಗ್ತಿದ್ದಂಗೆ ಅವನ ಜೊತೇಲಿ ಅವ್ರ ತಂದೆನೂ ಬಿದ್ದು ಹೋಗ್ತಾರೆ, ಅವರ ತಾಯಿ ಕೂಡ ಬಿದ್ದು ಹೋಗ್ತಾರೆ ಅನ್ನೋ ಒಂದು ವಿಡಿಯೋ ವೈರಲ್ ಅಂತೂ ಸಿಕ್ಕಾಪಟ್ಟೆ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಇದ್ರ ಮೇಲೆ ಡಿಸ್ಕಷನ್ಗಳು ಕೂಡ ನಡೆಯಿತು. ಯಾವ ರೀತಿಯಾದಂತಹ ಡಿಸ್ಕಷನ್ ಅಂದರೆ, ಜೀವನದಲ್ಲಿ ಮನುಷ್ಯನಿಗೆ ತಾಳ್ಮೆ ಇರಬೇಕು, ಅವ್ರ ಕಷ್ಟ ಏನಿತ್ತೋ ಏನೋ, ಇವನು ಐಫೋನಿಗೋಸ್ಕರ ಬೆಟ್ಟದ ಮೇಲಿಂದ ಬಿದ್ದು ಹೋಗ್ಬಿಟ್ಟ, ಅವ್ನು ಬೀಳೋದಲ್ಲದೆ ಅವರ ತಂದೆ ತಾಯಿನ ಕೂಡ ಜೊತೆಲಿ ಕರ್ಕೊಂಡು ಹೋದ, ಹೀಗೆ ನಾನಾ ಕಮೆಂಟ್ಸ್ಗಳು ಕೂಡ ಬರ್ತಾ ಇತ್ತು. ಆದರೆ ಟು ಬಿ ಹಾನೆಸ್ಟ್ ಹೇಳಬೇಕಂದ್ರೆ, ಯಾರ ಫ್ಯಾಮಿಲಿಯಲ್ಲಿ ಏನು ನಡೀತಾ ಇರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅವನು ಐಫೋನ್ಗೇನೆ ನಿಜವಾಗ್ಲೂ ಕಿತ್ತಾಡ್ತಾ ಇದ್ನ, ಅಥವಾ ಅವರ ಮನೇಲಿದ್ದಂತಹ ಆ ಕೌಟುಂಬಿಕ ಕಷ್ಟಗಳಿಗೆ ಅವನು ಆ ರೀತಿಯಾಗಿ ಮಾಡ್ತಾ ಇದ್ನ, ಗೊತ್ತಿಲ್ಲ. ಅದನ್ನು ನಾವು ಹೇಳಕ್ಕೆ ಬರೋದಿಲ್ಲ. ಬಿಕಾಸ್ ಯಾಕಂದರೆ ಇವತ್ತು ಇಡೀ ಕುಟುಂಬನೇ ಇಲ್ಲ. ಅವ್ರು 3 ಜನ ಬೆಟ್ಟದ ಮೇಲಿಂದ ಬಿದ್ದು ಅವರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆ ಹುಡುಗನ್ನ ಅಂದರೆ ಕುನಾಲನ್ನು ಕಾಪಾಡೋದಕ್ಕೆ ಅಂತ ಹೇಳಿ ಮುರಳೀಧರ್ ಅವರು ಹೋದಾಗ ಅವನ್ನ ಕೈ ಹಿಡ್ಕೊಂಡು ಹಿಂಗೆ ಎಳಿಬೇಕಾದಂತಹ ಸಂದರ್ಭದಲ್ಲಿ ಪಟಾರ್ ಅಂತ ಅವನು ಕೆಳಗಡೆ ಬಿದ್ದಿದ್ದಾನೆ. ಆ ಒಂದು ಸಮಯದಲ್ಲಿ ಅವ್ರ ತಂದೆ ಕೂಡ ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ. ಅದನ್ನು ನೋಡಿದಂತಹ ಅವರ ತಾಯಿ ಕೂಡ ಬೆಟ್ಟದ ಮೇಲಿಂದ ಕೆಳಗಡೆ ಹಾರಿಬಿಟ್ಟಿದ್ದಾರೆ. ತುಂಬ ಚರ್ಚೆ ಆದಂತಹ ವಿಚಾರ ಇದು ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಜೊತೆಗೆ ಈ ಒಂದು ದೃಶ್ಯ ಇದೆಯಲ್ಲ, ಎಂತಹ ಕಲ್ಲು ಮನಸ್ಸನ್ನು ಕೂಡ ಕರಗಿಸುವಂತಹ ದೃಶ್ಯ ಆಗಿತ್ತು. ಯಾಕಂದ್ರೆ ಮಗನಿಗೋಸ್ಕರ ತಂದೆ ತಾಯಿ ಇಬ್ರು ಕೂಡ ಬೆಟ್ಟದ ಮೇಲಿಂದ ಬಿದ್ದು ಪ್ರಾಣವನ್ನ ಕಳ್ಕೊಂಡ್ರಲ್ವಾ ಅನ್ನೋ ಒಂದಷ್ಟು ವಿಚಾರಗಳಾಗಿರ್ಬೋದು. ಎಲ್ರಿಗೂ ಬೇಸರ ತಂದಂತಹ ಒಂದು ಕ್ಲಿಪ್ಪಿಂಗ್ ಅಂತಾನೆ ಹೇಳ್ಬೋದು ಅದನ್ನು. ಆದರೆ ಇತ್ತೀಚೆಗೆ ಪೊಲೀಸ್ ತನಿಖೆ ಆಗತ್ತೆ. ಆ ತನಿಖೆ ಆದಂತಹ ಸಮಯದಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರೋದಕ್ಕೆ ಶುರು ಆಗತ್ತೆ. ಅಂದರೆ ಇವ್ರು ಅಂದರೆ ಕುನಾಲು ಹಿಂದಿನ ವರ್ಷ ಒಂದ್ಸಲ ಅದೇ ರೀತಿಯಾದಂತಹ ಪ್ರಯತ್ನವನ್ನು ಮಾಡಿದ್ರಂತೆ. ಅದು ಯಾವ ವಿಚಾರಕ್ಕೆ ಅಂತ ಹೇಳಿ ಹೊರಗಡೆ ಬಿಟ್ಟಿಲ್ಲ ಅದನ್ನು. ಬಟ್ ಹಿಂದಿನ ವರ್ಷ ಕೂಡ ಆ ಬೆಟ್ಟದ ತುದಿ ಹತ್ರ ಹೋಗ್ಬಿಟ್ಟು ನಾನು ಇಲ್ಲಿಂದ ಹಾರಿ ಬಿದ್ದೋಗ್ತೀನಿ, ನಾನು ಸೂಸೈಡ್ ಮಾಡ್ಕೊಂಡು ಬಿಡ್ತೀನಿ ಅಂತ ಕುನಾಲ್ ಹೇಳ್ತಿದ್ರು ಅಂತ ಹೇಳಿ ವಿಚಾರಗಳನ್ನು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಆಗ ಒಂದಿಬ್ರು ಕಾನ್ಸ್ಟೇಬಲ್ಸ್ಗಳು ಅವನ್ನ ಮನವೊಲಿಸಿ ಅಲ್ಲಿಂದ ಸೇವ್ ಮಾಡಿ ಕರ್ಕೊಂಡ್ಬಂದಿರ್ತಾರೆ. ಆದರೆ ನೆಕ್ಸ್ಟ್ ಈಗ ಅದೇ ಮತ್ತೆ ರಿಪೀಟ್ ಆಗಿದೆ. ಯಾಕೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ಏನಕ್ಕೆ ಅವ್ರನ್ನ ಆ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಕೇಳೋದಕ್ಕೆ ಇಲ್ಲಿ ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಬಿಕಾಸ್ ಅವರು ಕೂಡ ಅವನ ಜೊತೆ ಜೀವವನ್ನು ಕಳ್ಕೊಂಡಿದ್ದಾರೆ. ಆ್ಯಂಡ್ ಇನ್ನು ಅವರು ಫ್ಯಾಮಿಲಿಯಲ್ಲೂ ಕೂಡ ಯಾರೂ ಉಳಿದಿಲ್ಲ. ಇನ್ನು ಮುರಳೀಧರ್ ಅಂದರೆ ಕುನಾಲ್ ಅವರ ತಂದೆ ತಾಯಿ ಸಂಗೀತ, ಇವರಿಬ್ರದ್ದು ಕೂಡ ಲವ್ ಮ್ಯಾರೇಜ್ ಆಗಿರುತ್ತೆ. 22 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿರ್ತಾರೆ. ಮದುವೆಗೆ ತುಂಬ ವಿರೋಧಗಳು ವ್ಯಕ್ತವಾಗದಿದ್ದಂತಹ ಬೆನ್ನಲ್ಲೇ ಇವರಿಬ್ಬರು ಕೂಡ ಅವರ ಮನೆಯಿಂದ ಹೊರಗಡೆ ಬಂದು ಪುಟ್ಟ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರ ಜೀವನದಲ್ಲಿ ಬರೀ ನೋವೇ ತುಂಬಿದೆ ಅಂತ ಹೇಳ್ಬೋದು. ನೋವು ತುಂಬಿರೋದ್ರ ಜೊತೆಗೆ ಅವ್ರ ಖುಷಿಯನ್ನು ಕಾಣಲೇ ಇಲ್ವೇನೋ, ಅವರ ಜೀವನ ದುರಂತದಲ್ಲೇ ಎಂಡ್ ಆಯ್ತೇನೋ ಅಂತ ಅನ್ಸೋದಕ್ಕೆ ಶುರು ಆಗ್ತಾ ಇದೆ ಈ ವಿಚಾರಗಳನ್ನೆಲ್ಲ ಕೇಳ್ತಾ ಇರಬೇಕಾದ್ರೆ. ಅವ್ರ ಇಬ್ಬರು ಸಾವು ಕೂಡ ಒಂದು ದೊಡ್ಡ ದುರಂತ ಆಗಿದ್ರೆ, ಅವರ ಜೀವನದಲ್ಲಿ ಎಷ್ಟೋ ವಿಚಾರಗಳು ಕೂಡ ಅದೇ ರೀತಿಯಾಗಿ ಆಗ್ಬಿಟ್ಟಿದೆ. ಈಗ ಅವರು ಅಂದರೆ ಈಗ ಅವನ ಅಂದರೆ ಕುನಾಲ್ ಅವರ ತಂದೆ ತಾಯಿ ಇದ್ದಾರಲ್ಲ, ಅವರಿಬ್ಬರು 22 ವರ್ಷದ ಹಿಂದೆ ಲವ್ ಮ್ಯಾರೇಜ್ ಆಗಿರ್ತಾರೆ. ಪೇರೆಂಟ್ಸ್ ಒಪ್ಕೊಂಡಿರೋದಿಲ್ಲ, ಸೊ ಸಪ್ರೇಟ್ ಆಗಿರ್ತಾರೆ. ಇದನ್ನು ಖುದ್ದಾಗಿ ಮುರಳೀಧರ್ ಅವರ ಅಕ್ಕ ಅಂದರೆ ಸಹೋದರಿ ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ತಂದೆ ತಾಯಿಯ ತೀವ್ರ ವಿರೋಧ ಇತ್ತು ಅಂತ. ಇನ್ನು 17 ವರ್ಷಗಳ ನಂತರ ಮತ್ತೆ ಅಂದರೆ ಅವರ ತಂದೆ ತಾಯಿ ಏನು ಒಪ್ಕೊಂಡಿರಲಿಲ್ಲ, ಅವರು ದೂರನೇ ಇದ್ದರು. ಆದರೆ ಮತ್ತೆ ಅವರ ಸಹೋದರಿ ಹಾಗೆ ಅವರ ತಾಯಿ ಹತ್ರ ಮುರಳೀಧವರು ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ರಂತೆ. ಆ ಮಾತಾಡೋದನ್ನು ಶುರು ಮಾಡ್ಕೊತಿದ್ದಂಗೆ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮುರಳೀಧರ್ ಹಾಗೆ ಸಂಗೀತ ಅವರ ಜೊತೆ ಇಬ್ಬರು ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹುಟ್ಕೊಂಡಿದ್ದಾವೆ. ಅದಾದಮೇಲಿಂದ ಮುರಳೀಧರ್ ಹಾಗೆ ಸಂಗೀತ ಇಬ್ಬರು ಕೂಡ ದೂರ ಇರೋದಕ್ಕೆ ಶುರು ಮಾಡಿದ್ರು. ಅಂದರೆ ಸುಮಾರು 1 ತಿಂಗಳ ಕಾಲದಿಂದ ಕೂಡ ಮುರಳೀಧರ್ ಹಾಗೆ ಸಂಗೀತ ದೂರ ಇದ್ರು. ಮುರಳೀಧರ್ ಸಪ್ರೇಟ್ ಆಗಿದ್ದರೆ ಸಂಗೀತ ಮತ್ತು ಅವರ ಮಗ ಇಬ್ಬರು ಒಂದು ಮನೇಲಿ ವಾಸ ಮಾಡ್ತಿದ್ರು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ 5 ವರ್ಷಗಳ ಹಿಂದೆ ಅಂದರೆ ಏನು ಕುನಾಲ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ 5 ವರ್ಷದ ಹಿಂದೆ ಅವನಿಗೆ ಒಂದು ತಮ್ಮ ಇದ್ದ. ಅವನ ಸಹೋದರ ಕೂಡ, ತಮ್ಮ ಕೂಡ ಅನಾರೋಗ್ಯದಿಂದ ಅಂದರೆ ತೀವ್ರವಾದಂತಹ ಅನಾರೋಗ್ಯದಿಂದ ಅವರು ಕೂಡ ಕೊನೆಯುಸಿರೆಳೆದಿರ್ತಾರೆ. ಸೊ ಈ ಒಂದು ಫ್ಯಾಮಿಲಿಯಲ್ಲಿ ಕೌಟುಂಬಿಕ ಸಮಸ್ಯೆಗಳು ಸಿಕ್ಕಾಪಟ್ಟೆ ಜಾಸ್ತಿನೇ ಇರ್ತಾ ಇರುತ್ತೆ. ಆ್ಯಂಡ್ ಇನ್ನೂ ಕೆಲವು ವರದಿಗಳ ಪ್ರಕಾರ ಅಂದರೆ ಇದು ಅಕ್ಯುರೇಟೋ ಅಲ್ವೋ ನನಗೆ ಗೊತ್ತಿಲ್ಲ, ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಕೆಲವು ವರದಿಗಳ ಪ್ರಕಾರ ಏನಪ್ಪ ಅಂದರೆ
ಕುನಾಲ್ ಅಲ್ಲಿ ಅವರ ತಂದೆ ತಾಯಿ ಇಬ್ಬರೂ ಕೂಡ ಜೊತೆಯಲ್ಲಿ ಜೀವನ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕಾಗಲಿ ಬೆಟ್ಟನ ಹತ್ತಿರ್ತಾನೆ ಅಂತ ಹೇಳಲಾಗ್ತದೆ. ಅಂದರೆ ಮಹಾರಾಷ್ಟ್ರದಲ್ಲಿರುವಂತಹ ಕಡ್ವಾಯ ಅನ್ನೋ ಒಂದು ಬೆಟ್ಟ ಅದು. ಅಲ್ಲಿಗೆ ಇವರು ಹೋಗಿರ್ತಾನೆ. ಏನಕ್ಕೆ ಅಂತಂದರೆ ಅವರ ತಂದೆ ತಾಯಿ ಇಬ್ಬರೂ ಕೂಡ ಬೇರೆ ಬೇರೆ ಬದುಕ್ತಾ ಇರೋದ್ರಿಂದ ಅವರಿಬ್ರು ಒಟ್ಟಿಗೆ ಮಾಡಬೇಕು, ಅವರಿಬ್ರು ಜೊತೇಲಿರೋದಕ್ಕೆ ನನಗಿಷ್ಟ ಅಂತ ಹೇಳಿ ಒಂದು ಕಾರಣಕ್ಕೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೇನೋ ಅವನ ಬೆಟ್ಟನ ಹತ್ತಿದ್ದಾನೆ ಅಂತ ಹೇಳಲಾಗ್ತದೆ. ಅದರ ಜೊತೆಯಲ್ಲಿ ಅವರು ಹಿಂಗೆ ಅವನನ್ನು ಕನ್ವಿನ್ಸ್ ಮಾಡಿ ಆ ಬೆಟ್ಟದಿಂದ ಕೆಳಗಡೆ ಇಳಿಸ್ಬೇಕಾದಂತಹ ಪ್ರಯತ್ನದಲ್ಲಿ ಅಲ್ಲಿನ ಅವರ ತಂದೆ ತಾಯಿನೇ ನಿಂಗೆ ಹೊಸ ಐಫೋನನ್ನು ಕೊಡಿಸ್ತೀವಿ, ಈ ರೀತಿಯಾಗಿ ಮಾಡಬೇಡ ಬಾ ನಿನಗೆ ಅಂತ ಕನ್ವಿನ್ಸ್ ಮಾಡೋವಾಗ ಆಮಿಷಗಳನ್ನು ಒಡ್ತಾರಲ್ವ ಮಕ್ಕಳಿಗೆ, ಅದೇ ರೀತಿಯಾಗಿ ಇವರು ಐಫೋನ್ ಆಮಿಷವನ್ನು ಒಡ್ಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆಗ ಅಲ್ಲಿನ ಸ್ಥಳೀಯರು ಮೋಸ್ಟ್ಲಿ ಐಫೋನ್ಗೆ ಇವನು ಈ ರೀತಿಯಾಗಿ ಮಾಡ್ತಿದ್ದಾನೇನೋ ಅಂತ ಕನ್ಫ್ಯೂಷನ್ ಆಗಿರ್ಬೋದು. ಬಟ್ ಆ್ಯಕ್ಚುಯಲ್ ಸತ್ಯ ಆ 3 ಜನಕ್ಕೆ ಗೊತ್ತಿದೆ. ಆ 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೂ ಕೂಡ ಬೇಸರ ಆಗತ್ತೆ. ಬಿಕಾಸ್ ಆ 3 ಜನದ ಜೀವ ಒಂಥರ ಎಷ್ಟು ಒದ್ದಾಡಿ ಹೋಗಿರ್ಬೋದಲ್ವಾ, ಒಂಥರ ದುರಂತ ಅಂತ್ಯ ಕಂಡಿದ್ದಾರೆ ಆ 3 ಜನ ಅಂತಲೇ ಹೇಳ್ಬೋದು. ಸೊ ಯಾವುದೇ ವಿಚಾರ ಆಗಿರಲಿ, ನಮ್ಮ ಎಲ್ಲರ ಲೈಫಲ್ಲೂ ಕೂಡ ಸಮಸ್ಯೆಗಳನ್ನೋದು ಕಾಮನ್. ಅದನ್ನು ಮೆಟ್ಟಿ ನಾವು ಹೇಗೆ ಜೀವನವನ್ನು ಸಾಗಿಸ್ತೀವಿ ಅನ್ನೋದೇ ಲೈಫ್ ಆಗಿರೋದ್ರಿಂದ ಒಂದು ಕಷ್ಟಗಳು ಎಲ್ರಿಗೂ ಬರುತ್ತೆ. ಅದು ಗಾದೆನೇ ಹೇಳ್ತಾರಲ್ಲ, ಮನುಷ್ಯರಿಗೆ ಬರದೆ ಏನು ಕಷ್ಟ ಮರಗಳಿಗೆ ಬರುತ್ತಾ ಅಂತ. ಹಾಗೇನೆ ಮನುಷ್ಯರಿಗೆ ಕಷ್ಟ ಸುಖ ಎರಡೂ ಬರುತ್ತೆ. ಅದನ್ನು ನಾವು ಹೇಗೆ ಸಂಭಾಳಿಸ್ಕೊಂಡು ಹೋಗ್ತೀವಿ ಅನ್ನೋದೇ ಜೀವನ ಆಗಿರೋದ್ರಿಂದ ನೀವೇನಾದರೂ ನಿಮ್ಮ ಲೈಫ್ನಲ್ಲಿ ಕಷ್ಟಗಳನ್ನು ನೋಡ್ತಿದ್ರೆ ಕುಗ್ಗದೆ ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ, ಅಥವಾ ಆ ಕಷ್ಟಗಳನ್ನು ಹೇಗೆ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಅದ್ರ ಬಿಟ್ಟು ದುಡುಕಿ ನಿರ್ಧಾರಗಳನ್ನು ತಗೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಅದರ ಜೊತೆಗೆ ನಿಮ್ಮನ್ನು ತುಂಬ ಪ್ರೀತಿ ಮಾಡುವಂತಹ ಜೀವನಕ್ಕೂ ಕೂಡ ಹಾನಿ ಮಾಡಬೇಡಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.